ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಸರ್ವೈರ್ಗಿರೀಂದ್ರಸದನೈಃ ಮದನೋಪಿ ದಾರೈಃ ದೂರೀಕೃತಶ್ಚ ಬದರೀ ಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ ಸಕಲದೈವತದೈವತೇಶಂ ವ್ಯಾಸಂ ಸುಶಾಂತಮನಿಶಂ ಮನಸಾ ಸ್ಮರಾಮಿ ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ ವಂದೇ ಹೃಷೀಕೇಶಮಥೋ ನೃಸಿಂಹಂ ಜನಾರ್ದನಂ ಚಿಂತಯಧೀರುಪೇಂದ್ರಂ ಶ್ರೀವಾಮನಂ ಸಂಸ್ಮರ ವಿಷ್ಣುಮೇಮಿ ಶ್ರೀರಾಮಮಂಚೇಹಮಧೋಕ್ಷಜಂ ಚ ವಿಶ್ವೋತ್ತಮಂ ಹರಿಂ ಶ್ರೀಶಂ ವಿಶ್ವಜೀವೋತ್ತಮಾನಿಲಂ ವಿಶ್ವೋತ್ತಮಗುಣಾಕಾರಂ ವಿಶ್ವೋತ್ತಮಯತಿಂ ಶ್ರೇಯೇ ಅಶೇಷ ವೇದಾಂತ ಕೃತಾಂತ ಸಾರ ವ್ಯಾಖ್ಯಾ ವಿಹಾರಾನ್ ಹರಿಭಕ್ತಿ ಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಮೇ ನಾರಾಯಣಾರ್ಯಾಂಶ್ಚ ಗುರೂನ್ ನಮಾಮಿ ಮಾಂಗಲ್ಯಪ್ರದತೆ ಮನೋಹರ ಗಿರಾ ಮುಗ್ಧಾಸ್ಮಿ ಸೇಯಂ ತವ ಶ್ರೀಮತ್ಪಾದ ಸರೋಜಯೋ ಸುಭಗ ಗೋವಿಂದಾರ್ಯ ಮೇ ಮಾನಸಂ ಮಾದ್ಯದ್ಯದ್ಯಪಿ ಚಂಚರೀಕತಿ ಸದಾ ಹೃನ್ಮಂದಿರಂ ಪಾವಯನ್ ಈಶಾವಾಸ್ಯ ಮದೋ ವಿಧೇಹಿ ಭಗವದ್ಭಕ್ತಿಂ ಪ್ರದೇಹಿ ಸ್ಥಿರಾಂ ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಹರಿಃ ಶ್ರೀಂ. ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯದ ದ್ವಿತೀಯ ಸರ್ಗದಲ್ಲಿ ನಾವೀಗ ಕೆಲ ಶ್ಲೋಕಗಳನ್ನು ನೋಡಿದ್ದೇವೆ. ಈಗ ನಾವು ವಿಚಾರ ಮಾಡ್ತಾ ಇದ್ದಂತಹ ಸಂದರ್ಭ ಯಾವುದು ಅಂದರೆ, ನಡಿಲಾಯ ಭಟ್ರು ತಮ್ಮ ಪತ್ನಿಯೊಟ್ಟಿಗೆ ಅತ್ಯಂತ ಕಠಿಣತರವಾದಂತಹ ಸೇವೆಯನ್ನ 12 ವರ್ಷಗಳ ಕಾಲ ಅನಂತೇಶ್ವರ ದೇವರಿಗೆ ಸಲ್ಲಿಸಿದರು. ಅವರು ಅತ್ಯಂತ ಸರಳವಾದಂತಹ ಭೋಗಗಳನ್ನು ಉಳ್ಳವರು. ಅವರ ಭೋಜನವೋ ವಸ್ತ್ರವೋ ಅವರ ಒಟ್ಟು ಜೀವನವೇ ಅತ್ಯಂತ ಸರಳವಾಗಿದ್ದದ್ದು. ಅದನ್ನು ಮತ್ತೂ ಕೂಡ ಸರಳೀಕರಿಸಿದ್ರು. ಹಾಗೆಯೇ ಅವರ ಮನಸ್ಸು ಯಾವಾಗಲೂ ಕೂಡ ಇಂದ್ರಿಯ ನಿಗ್ರಹದಿಂದ ಇರುವಂಥದ್ದೇ. ಈಗ ಮತ್ತೂ ಎಚ್ಚರಿಕೆಯಿಂದ ತಾವು ಇಂದ್ರಿಯ ನಿಗ್ರಹದಲ್ಲಿ ಮತ್ತೂ ಅದನ್ನು ಹೆಚ್ಚು ಅಳವಡಿಸಿಕೊಂಡ್ರು. ಮತ್ತು ಸದಾ ಅವರು ಸ್ವಚ್ಛವಾಗೇ ಇರುವಂಥವರು. ಸ್ವಚ್ಛ ಅಂದರೆ ಕನ್ನಡದಲ್ಲಿ ಮಡಿ ಅಂತಾರೆ. ಹಾಗೆ ಈಗ ಅವರು ತಮ್ಮ ಸ್ವಚ್ಛತೆಗೆ ಮತ್ತು ಅವರು ಹೆಚ್ಚು ಸ್ವಚ್ಛತೆಯನ್ನ ಅವರು ಪರಿಪಾಲಿಸ್ತಾ ಇದ್ರು. ಅಂದರೆ ತ್ರಿಕಾಲ ಸ್ನಾನಾದಿಗಳಿಂದ ಅವರು ಸದಾ ಮಡಿಯಲ್ಲೇ ಇದ್ದುಕೊಂಡು ಸಾಧ್ಯವಾದಷ್ಟು ಎಲ್ಲ ಹರಿಗುರುಗಳ ಸೇವಾ ಕಾರ್ಯವನ್ನ ಬಹಳ ನಿಷ್ಠೆಯಿಂದ ನಡೆಸ್ತಿದ್ರು. ಅನಂತೇಶ್ವರ ದೇವರ ಸೇವೆಯನ್ನ ಚೆನ್ನಾಗಿ ನಡೆಸ್ತಾ ಇದ್ರು ಎನ್ನುವಂಥದ್ದನ್ನ ಹೇಳ್ತಾರೆ. ಈಗ 21ನೇ ಶ್ಲೋಕವನ್ನ ಇನ್ನು ಮುಂದೆ ನೋಡುವ. ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧ ವ್ರತಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರಕಾಮೌ ಸಂಪೂರ್ಣ ಪುರುಷಮತೋಷಯತಾಂ ನಿತಾಂತಂ ದೇವೇರಿತಾವಿವ ಪುರಾದಿತಿ ಕಶ್ಯಪೌತೌ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಅವರ ಕಠಿಣತರವಾದಂತಹ ಸೇವೆಯನ್ನ ಅನಂತೇಶ್ವರ ಸ್ವೀಕರಿಸಿಬಿಟ್ಟ. ಆ ದಂಪತಿಗಳು, ನಡಿಲಾಯ ಭಟ್ಟ ದಂಪತಿಗಳು ಆ ಪರಮಪುರುಷನಾದಂತಹ ಶ್ರೀಹರಿಯನ್ನ, ಅನಂತೇಶ್ವರನನ್ನ ಅವರು ಒಲಿಸಿಕೊಂಡ್ರು. ಅವರ ಅಪೇಕ್ಷೆ ಇದ್ದದ್ದು ಎಲ್ಲ ಗುಣಗಳ ಕಡಲಿನಂತಹ ಮಗನೊಬ್ಬ ಬೇಕು ಎನ್ನುವಂಥದ್ದು. ಹಾಗಾಗಿ ಅವರು ಅತ್ಯಂತ ಕಡುನಿಷ್ಠೆಯಿಂದ ಅವರು ಪಯೋವ್ರತವೇ ಮೊದಲಾದಂತಹ ವ್ರತಾಚರಣೆಯನ್ನು ಮಾಡಿದರು. 12 ವರ್ಷಗಳ ಕಾಲ ಪಾಜಕ ಕ್ಷೇತ್ರದಿಂದ ರಜತ ಪೀಠಕ್ಕೆ ಬಂದು ಸೇವೆ ಮಾಡ್ತಾರೆ. ಅನಂತೇಶ್ವರ ದೇವರ ಪ್ರದಕ್ಷಿಣ ನಮಸ್ಕಾರಾದಿಗಳ ಸೇವೆಯನ್ನ ಮಾಡ್ತಾರೆ. ಆಹಾರವಂತೂ ಬೆಳಗಿನಿಂದ ಇಲ್ಲ, ಕಠಿಣವಾದಂತಹ ಸೇವಾ ಕಾರ್ಯವನ್ನ ಮಾಡ್ತಾರೆ ದೇವರಿಗೆ. ಇವಲ್ಲದೆ ಅವರು ಪಯೋವ್ರತವನ್ನ ಕೂಡ, ಪಯೋವ್ರತವೇ ಮೊದಲಾದಂತಹ ಅನೇಕ ಕಠಿಣ ವ್ರತಗಳನ್ನು ಕೂಡ ಆ 12 ವರ್ಷಗಳಲ್ಲಿ ಒಂದರ ನಂತರ ಒಂದು ನಡೆಸ್ತಿದ್ರು. ಇವೆಲ್ಲವೂ ಕೂಡ ವಿಷ್ಣು ಪ್ರೀತಿಗೆ ಕಾರಣವಾದದ್ದು. ಹೀಗೆ ಅವರ ತಪಶ್ಚರಣ ಸಮಾನವಾದಂತಹ ಆ ಅನಂತೇಶ್ವರ ದೇವರ ಸೇವೆ ನಡೆದೇ ಇತ್ತು. ಹಿಂದೆ
ಆ ಚತುರ್ಮುಖ ವಿರಿಂಚಿ ಕಶ್ಯಪ ಹಾಗೂ ಅದಿತಿ ದಂಪತಿಗಳಿಗೆ ಪಯೋವ್ರತವನ್ನ ಬೋಧಿಸಿದ್ರು. ಆ ಪಯೋವ್ರತವನ್ನ ಆಚರಿಸಿದಂತಹ ಅದಿತಿ ಕಶ್ಯಪ ದಂಪತಿಗಳಿಗೆ ಪರಮಾತ್ಮನ ಪರಮಾನುಗ್ರಹ ಉಂಟಾಯಿತು. ಆ ನಂತರ ಅವರಿಗೆ ಅತ್ಯುತ್ತಮನಾದಂತಹ ಹರಿಯೇ, ಸರ್ವೋತ್ತಮನಾದ ಹರಿಯೇ ಮಗನಾದ. ಇವಿಷ್ಟು ಆದದ್ದು ಚತುರ್ಮುಖನ ಆ ಉಪದೇಶ, ಪಯೋವ್ರತ ಮಾಡಬೇಕೆನ್ನುವಂಥ ಉಪದೇಶದಿಂದ. ಇವರು ಕೂಡ ಪಯೋವ್ರತವನ್ನು ಮಾಡಿದವರೇ. ಹೀಗೆ ಇದರಿಂದ ಅವರು ಅತೋಷಯತಾಂ ಅಂತ ಹೇಳ್ತಾರೆ. ಸಂಪೂರ್ಣ ಪುರುಷಂ ಅತೋಷಯತಾಂ. ಆ ಪರಮಪುರುಷನಾದಂತಹ ಅನಂತೇಶ್ವರ ದೇವರನ್ನ ಆ ದಂಪತಿ, ಅಂದ್ರೆ ಆ ನಡಿಲ್ಲಾಯ ದಂಪತಿಗಳು, ಅವರು ಆ ಪರಮಪುರುಷನನ್ನ ಸಂತೋಷಪಡಿಸಿಬಿಟ್ರು. ಪರಮಾತ್ಮನ ಪ್ರೀತಿಯಾಗಿ ಬಿಟ್ರೆ ಲೋಕವೇ ನಮ್ಮದು, ಹೌದಾ? ಹೀಗೆ ಪರಮಾತ್ಮನ ಪ್ರೀತಿಯಾಗಿ ಹೋಯ್ತು. ಪರಮಾತ್ಮ ಏನು ಮಾಡಿದ? ಇವರು ಕೇಳುವಂತಹ ವರ ಏನು? ಅವರು ಕೇಳಿದ್ದು ಗುಣಗಣಾರ್ಣವ ಪುತ್ರ ಕಾಮೋ ಅಂತ. ಅಂದ್ರೆ ಗುಣಗಳ ಕಡಲಿನಂತಹ ಮಗನನ್ನ ಬಯಸ್ತಾರವ್ರು. ಆ ಗುಣಗಳ ಕಡಲನ್ನ ಮಗನನ್ನಾಗಿ ಕೊಡ್ಬೇಕು ಅಂದ್ರೆ ಮೊದಲು ಇವರಿಗೊಂದು ಉತ್ತಮತ್ವ ಉಂಟು ಮಾಡ್ಬೇಕು. ಇವರು ಉತ್ತಮರೇ, ಆದರೆ ಅವರು ಬಯಸುವಂತಹ ದೋಷಹೀನನಾದಂತಹ, ಸರ್ವಜ್ಞನಾದಂತಹ, ಗುಣಪರಿಪೂರ್ಣನಾದಂತಹ ಮಗನನ್ನ ಕೊಡುವಂಥದ್ದಾಗ್ತದೆ. ಕೊಡಬೇಕಾದ್ರೆ ಅವರಿಗೆ ಮತ್ತು ಅವರ ಮಟ್ಟವನ್ನ, ಅವರ ಆ ಸಾಮರ್ಥ್ಯವನ್ನ, ಯೋಗ್ಯತೆಯನ್ನ ಏರಿಸ್ಬೇಕು. ಆ ಯೋಗ್ಯತೆಯನ್ನ ಏರಿಸ್ಲಿಕ್ಕೆ ಅನಂತೇಶ್ವರ ಪರಮಾನುಗ್ರಹ ಮಾಡಿಬಿಟ್ಟ ಪರಮಾತ್ಮ. ಹೀಗೆ ಅವನ ಸಂಕಲ್ಪ. ಹಾಗಾಗಿ ಆ ಪರಮಾತ್ಮನ ದಿವ್ಯಾನುಗ್ರಹ ಆಗ್ತದೆ. ಅದು ಹೇಗೆ ಅಂತ ಮುಂದೆ ಹೇಳ್ತಾರೆ. ನಾಥಸ್ಯ ಭೂರಿ ಕರುಣಾ ಸುಧಯಾಭಿಷಿಕ್ತೌ ಶ್ರೀ ಶ್ರೀಧರ ಪ್ರತತಿ ಸಾರ ಶರೀರ ಯಷ್ಟಿ ಭೂರಿವ್ರತ ಪ್ರಭವ ದಿವ್ಯ ಸುಕಾಂತಿಮಂತೌ ತೌ ದೇಹ ಶುದ್ಧಿ ಮತಿ ಮಾತ್ರ ಮಥಾಲಭೇತಾಂ. ಈಗ ಅವರಿಗೆ ಮತ್ತೂ ಹೆಚ್ಚಿನ ದೇಹ ಶುದ್ಧಿಯನ್ನ ಪರಮಾತ್ಮ ಉಂಟು ಮಾಡಿದ. ಅವರೀಗಾಗಲೇ ಇಲ್ಲಿ ಏನ್ ಹೇಳ್ತಾರೆ ಅವರು? ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ ಅಂತ ಹೇಳಿ, ಸದಾ ಸ್ವಚ್ಛವಾಗಿರುವಂತಹ ದೇಹ, ಆದರೂ ಅದನ್ನ ತ್ರಿಕಾಲ ಸ್ನಾನದಿಂದ ಮತ್ತು ಸ್ವಚ್ಛವಾಗಿಯೇ ಪವಿತ್ರವಾಗಿರಿಸಿಕೊಂಡ್ರು ಅಂತ ಅವರ ದೇಹ ಪಾವಿತ್ರ್ಯ, ಮನಃಪಾವಿತ್ರ್ಯ ಇದನ್ನೆಲ್ಲವನ್ನು ಕೂಡ ಹಿಂದೆ ವರ್ಣನೆ ಮಾಡಿದ್ದಾರೆ. ಈಗ ಅವರಿಗೆ ಹೆಚ್ಚಿನ ಯೋಗ್ಯತಾ ಸಂಪನ್ನತೆಯನ್ನ ಕೊಡಬೇಕಾಗಿದೆ. ಅದನ್ನ ಅನಂತೇಶ್ವರ ಸಂಕಲ್ಪಿಸಿ ಅವರಿಗೆ ಉತ್ತಮತೆಯನ್ನ ಆ ಅನಂತೇಶ್ವರ ಕೊಟ್ಟದ್ರಿಂದ ಆದದ್ದೇನು ಅಂದ್ರೆ ಮತ್ತೂ ಹೆಚ್ಚಿನ ದೇಹ ಶುದ್ಧಿಯನ್ನ ಪರಮಾತ್ಮ ಕರುಣಿಸಿಬಿಟ್ಟ. ಹೇಗೆ ಅಂದ್ರೆ ಸ್ನಾನ ಮಾಡಿದ್ರೆ ಏನಾಗ್ತದೆ? ಸ್ವಚ್ಛತೆ ಆಗ್ತದೆ. ಅಮೃತ ಸ್ನಾನ ಮಾಡಿದ್ರೆ, ಅದನ್ನು ಹೇಳುವುದೇ ಬೇಡ, ಅಮೃತ ಸ್ನಾನ ಮಾಡಿಬಿಟ್ರೆ ಆ ಒಂದು ವಿಶೇಷತೆಯನ್ನ ಮನುಷ್ಯ ಮಾತ್ರರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಮಾತ್ಮ ಅನಂತೇಶ್ವರ ತನ್ನ ದಯೆ ಎನ್ನುವಂತಹ ಸುಧೆಯನ್ನು, ದಯಾಮೃತವನ್ನೇ ಅವರಿಬ್ಬರ ಮೇಲೆ ಎರೆದು ಬಿಟ್ಟ. ಹೀಗೆ ಪರಮಾತ್ಮನ ಕರುಣಾಮೃತ ರಸದಲ್ಲಿ ಆ ದಂಪತಿಗಳು ಮಿಂದರು. ಲಕ್ಷ್ಮೀನಾರಾಯಣರಿಬ್ಬರು ಆನಂದಿಸಿ ಆ ದಂಪತಿಗಳ ಮತ್ತೂ ಹೆಚ್ಚಿನ ಪಾವಿತ್ರ್ಯ ಕೊಡಬೇಕು ಅನ್ನೋದಾದರೆ ಆ ರಮಾನಾರಾಯಣರು, ಲಕ್ಷ್ಮೀನಾರಾಯಣರು ನಡಿಲ್ಲಾಯ ದಂಪತಿಗಳಲ್ಲಿ ವಿಶೇಷ ತಮ್ಮ ಸನ್ನಿಧಿಯನ್ನಿಟ್ಟು. ಹೀಗೆ ನಡಿಲ್ಲಾಯ ದಂಪತಿಗಳು ಅಂದ್ರೆ ಈ ಲೋಕದ ಜನನಿ ಜನಕರಾದಂತಹ ರಮಾನಾರಾಯಣರ ಸನ್ನಿಧಾನವುಳ್ಳವರಾದ. ಸಾಮಾನ್ಯವಾಗಿ ದಂಪತಿಗಳನ್ನ ನೋಡಿದ್ರೆ ನಾವು ಲಕ್ಷ್ಮೀನಾರಾಯಣರು ಅಂತ ಹೇಳ್ತೇವೆ. ಈಗ ಸಾಕ್ಷಾತ್ತಾಗಿ ಲಕ್ಷ್ಮೀನಾರಾಯಣರೇ ನಡಿಲ್ಲಾಯ ದಂಪತಿಗಳಲ್ಲಿ ತಮ್ಮ ವಿಶೇಷವಾದಂತಹ ಸಾನ್ನಿಧ್ಯವನ್ನ ಇರಿಸಿದ್ರು. ಹೀಗಾದ್ದರಿಂದ ಅವರ ದೇಹದ ಅತ್ಯಂತ ಪಾವಿತ್ರ್ಯ ಮತ್ತೂ ಹೆಚ್ಚಿಬಿಟ್ಟು, ಈಗಾಗಲೇ ಅವರು ಸೇವೆ ಮಾಡಿ 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 ಕೃಶರಾಗಿದ್ದಾರೆ. ಒಳ್ಳೆ ಕೋಲಿನಂತೆ ಆಗಿಬಿಟ್ಟಿತ್ತಂತೆ ದೇಹ, ಅದನ್ನು ಹೇಳ್ತಾರೆ. ಆದರೆ ಈಗ ಆ ದೇಹದಲ್ಲಿ ಅತಿಶಯವಾದ ಕಾಂತಿ ಇದೆ. ಯಾಕೆ? ಅಲ್ಲಿ ಲಕ್ಷ್ಮೀ ನಾರಾಯಣ ಇಬ್ಬರೂ ಕೂಡ ದಂಪತಿಗಳಲ್ಲಿ
ಅವರು ತಮ್ಮ ಸನ್ನಿಧಾನ ಇರಿಸಿದ್ದಾರೆ. ಹೀಗೆ ಆ ಲಕ್ಷ್ಮೀನಾರಾಯಣರ ಸನ್ನಿಧಿ ಪಾತ್ರರಾದಂತಹ ಆ ನಡಿಲಾಯ ದಂಪತಿಗಳು ಅವರು ಅತ್ಯಂತ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ರು ಅಂತ ಇದನ್ನು ತಿಳಿಸ್ತಾರೆ. ನಂತರದಲ್ಲಿ ಮತ್ತೆ ಹೆಚ್ಚಿನ ವಿಷಯವನ್ನು ಹೇಳ್ತಾರೆ. ಕಾಂತಾದೃತೌ ಸಮುಚಿತೇಥ ಬಭಾರ ಗರ್ಭಂ ಸಾಭೂ ಸುರೇಂದ್ರ ದುಹಿತಾ ಜಗತಾಂ ಹಿತಾಯ ಅಚ್ಛಾಂಬರೇ ವರಜನೀ ಪರಿಪೂರಿತಾಶಾ ಭಾವಿನ್ಯಪಸ್ತತಮಸಂ ವಿಧುಮಾದ್ಯಪಕ್ಷಾದ್ ಭಾವಿನ್ಯಪಸ್ತತಮಸಂ ವಿಧುಮಾದ್ಯಪಕ್ಷಾದ್ ಎನ್ನುವಂತಹ ಈ ಒಂದು ಅತ್ಯಂತ ದಿವ್ಯವಾದಂತಹ ಶ್ಲೋಕ ಇದು. ಇದರಲ್ಲಿ ಹೇಳುವಂಥದ್ದು ಆ ನಡಿಲಾಯ ದಂಪತಿಗಳಲ್ಲಿ ಪತ್ನಿಯಾದಂತಹ ವೇದವತಿ ಅಥವಾ ಸತ್ಯವತಿ, ಅವಳು ಹಿರಿಯ ವಿದ್ವಾಂಸರು ವಿಪ್ರೋತ್ತಮರಾದಂಥವರ ಮಗಳು. ವೇದವಿದ್ಯಾ ಸಂಪನ್ನತೆ, ಶಾಸ್ತ್ರವಿದ್ಯಾ ಸಂಪನ್ನತೆಯನ್ನು ಹೊಂದಿದಂತಹ ವಿಪ್ರೋತ್ತಮರ ಮಗಳಾಗಿರುವಂಥವಳು ಈ ನಡಿಲಾಯ ಭಟ್ಟರ ಪತ್ನಿ. ಅವಳು ತಿಳಿ ಬಟ್ಟೆಯನ್ನು ಉಡ್ತಿದ್ಳು. ತಿಳಿ ಬಣ್ಣದ ಬಟ್ಟೆಗಳನ್ನೇ ಅವಳು ಹೆಚ್ಚು ಉಡುವವಳು. ಇಂತಹ ಈ ಒಂದು ನಡಿಲಾಯ ಭಟ್ರ ಪತ್ನಿ ಇವಳು ಗರ್ಭವನ್ನು ಧಾರಣೆ ಮಾಡಿದ್ಳು. ಆ ಗರ್ಭಧಾರಣೆ ಮಾಡುವಾಗ ಅವರಿಬ್ಬರ ಕನಸೇನಿತ್ತು? ಗುಣಗಳ ಕಡಲನ್ನೇ ಮಗನಾಗಿ ಹೊಂದಬೇಕು ಅಂತ, ಗುಣಗಳ ಕಡಲಿನಂತಿರುವ ಮಗನನ್ನ ಪಡೆಯಬೇಕು ಎನ್ನುವಂತಹ ಮಹದಿಚ್ಛೆಯನ್ನು ಹೊಂದಿದಂತಹ ದಂಪತಿಗಳವರು. ಆ ನಡಿಲಾಯ ಭಟ್ರ ಪತ್ನಿ ಅವಳು ಹಿರಿಯ ವೇದವಿದ್ಯಾ ಸಂಪನ್ನತೆ ಹಾಗೂ ಶಾಸ್ತ್ರವಿದ್ಯಾ ಸಂಪನ್ನತೆ ಉಳ್ಳಂತಹ ವಿಪ್ರೋತ್ತಮರ ಮಗಳು. ಈಗ ಅವಳು ಗರ್ಭವತಿಯಾಗಿದ್ದಾಳೆ, ಧರಿಸಿದ್ಲು. ಹೀಗೆ ಅವಳು ಗರ್ಭಧಾರಣೆ ಮಾಡಿದ್ದು ಅಂದ್ರೆ ಅದು ಲೋಕಕ್ಕೆ ಹಿತ ಅಂತ ಹೇಳ್ತಾರೆ. ಜಗತಾಂ ಹಿತಾಯ. ಜಗತಾಂ ಹಿತಾಯ ಅಂದ್ರೆ ಅಲ್ಲಿ ಜಗತಾಂ ಅನ್ನೋದು ಬಹುವಚನದಲ್ಲಿ ಹೇಳ್ತಾರೆ. ಅಂದ್ರೆ ಲೋಕಗಳ ಹಿತಕ್ಕೋಸ್ಕರ, 3 ಲೋಕಗಳ ಹಿತಕ್ಕೋಸ್ಕರ, ಇಡೀ ಬ್ರಹ್ಮಾಂಡದ ಹಿತಕ್ಕೋಸ್ಕರವಾಗಿ ಅವಳು ಗರ್ಭಧಾರಣೆ ಮಾಡಿದಾಳೆ. ಅಂದ್ರೆ ಅಂತಹ ಗುಣಸಾಗರನಾದಂತಹ ಪುತ್ರನನ್ನ ಪಡೆಯುವಂತಹ ಸಾಧ್ವಿ ಶ್ರೇಷ್ಠ ಮಹಿಳೆ ಅವಳು. ಹಾಗಾಗಿ ಅವಳೀಗ ಗರ್ಭ ಧರಿಸಿದವಳು. ಮತ್ತೆ ಅದು ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ದಿಕ್ಕುಗಳನ್ನ ಬೆಳಗುವಂತಹ ಬೆಳದಿಂಗಳ ಹಾಗೆ, ಬೆಳದಿಂಗಳು ತುಂಬಿರುವಂತಹ ಆಕಾಶದಂತೆ, ಆಕಾಶ ಹೇಗೋ ಹಾಗೆ ಆಕಾಶ ರಾತ್ರಿಯ ವೇಳೆ ಸೂರ್ಯಾಸ್ತ ಆದ ಮೇಲೆ ಭೂಮಿ ಆಕಾಶದಲ್ಲೆಲ್ಲ ಕತ್ತಲೆ ಮುಸುಕುವುದು ಸಹಜ. ಆದರೆ ಚಂದ್ರೋದಯವಾದರೆ ಲೋಕದ ಕತ್ತಲೆ ಎಲ್ಲ ಪರಿಹಾರ ಆಗ್ತದೆ. ಸ್ವಚ್ಛವಾದಂತಹ ಆಕಾಶದಲ್ಲಿ ಆ ಶುಕ್ಲ ಪಕ್ಷದ ಕಾಲದಲ್ಲಿ ಕತ್ತಲೆಯನ್ನೆಲ್ಲ ಪರಿಹಾರ ಮಾಡುವ ಚಂದ್ರನಂತೆ ಇರುವಂತಹ ಗರ್ಭವನ್ನ ಅವಳು ಹೊತ್ತಳು ಅಂತ ಹೇಳ್ತಾರೆ. ಇಲ್ಲಿ ಆ ನಡಿಲಾಯ ಭಟ್ರ ಪತ್ನಿಯ ಗರ್ಭ ಹೇಗಿತ್ತು ಅಂದ್ರೆ ಚಂದ್ರನಂತಿತ್ತು. ಚಂದ್ರನಂತೆ ಇತ್ತು. ಹೇಗೆ ಚಂದ್ರ ದಿಕ್ಕುಗಳಲ್ಲಿ ತನ್ನ ಬೆಳಕನ್ನ ಬೀರಿ ಲೋಕದ ಕತ್ತಲೆಯನ್ನ ಕಳೆತಾನೆ, ಅದೇ ರೀತಿಯಾಗಿ ಅದರಿಂದ ಲೋಕಕ್ಕೆಲ್ಲ ಹಿತ ಮಾಡ್ತಾನೆ. ಅದೇ ರೀತಿಯಾಗಿ ಈ ವಿಪ್ರೋತ್ತಮನ ಮಗಳು ಹಾಗೂ ಆ ನಡಿಲಾಯ ಭಟ್ಟರ ಹೆಂಡತಿ ಅವಳೀಗ ಗರ್ಭಧಾರಣೆ ಮಾಡಿದಾಳೆ. ಅಂದ್ರೆ ಅದು ಅಂತಹ ಲೋಕಕ್ಕೆ ಬೆಳಕನ್ನು, ಅರಿವಿನ ಬೆಳಕನ್ನು ಕೊಡುವಂತಹ ಗರ್ಭವನ್ನೇ ಅವಳು ಧರಿಸಿದ್ಲು ಅಂತ ಹೇಳುವ ಒಂದು ಶ್ಲೋಕ ಇದು. ತಂಪೂರ್ವ ಪಕ್ಷ ಸಿತಬಿಂಬಮಿವ ಪ್ರವೃದ್ಧಂ ಯಾವದ್ವಿಜೇಂದ್ರ ವನಿತಾ ಸುಷುವೇತ್ರ ತಾವದ್ ಹಂಸೇನ ವಾಯುರವತೀರ್ಯ ಸರೂಪ್ಯ ಪೀಠೆ ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೋ ತದೀಯಂ. ಈ ಯಾವ ನಡಿಲಾಯ ಭಟ್ಟರ ಪತ್ನಿ ಗರ್ಭಿಣಿಯಾದವಳು, ಅವಳ ಗರ್ಭ ದಿನೇ ದಿನೇ ಬೆಳೆತಾ ಇದೆ. ಹೇಗೆ ಅಂದ್ರೆ
ಪೂರ್ವ ಪಕ್ಷ ಅಂದರೆ ಶುಕ್ಲ ಪಕ್ಷದಲ್ಲಿ ಚಂದ್ರನ ಆಕೃತಿ ದಿನದಿನಕ್ಕೆ ಬೆಳೀತದೆ. ಅದೇ ರೀತಿ ಈ ನಡಿಲಾಯ ಭಟ್ಟರ ಪತ್ನಿಯ ಗರ್ಭ ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರಬಿಂಬದಂತೆ ಬೆಳೀತಾ ಇದೆ. ಮತ್ತು ಹೀಗೆ ನವಮಾಸಗಳೆಲ್ಲ ಪೂರೈಸಿಯಾಗಿ ಹೋಯಿತು. ಆ ನಂತರದಲ್ಲಿ ಗರ್ಭಧರಿಸಿದಂತಹ ಆ ನಡಿಲಾಯ ಭಟ್ರ ಪತ್ನಿ ಅವಳು ಮಗನನ್ನು ಹೆತ್ತಳು. ಆ ಮಗನನ್ನು ಹೆತ್ತಳು ಅಂದರೆ ಆ ಸಮಯದಲ್ಲಿ ಆದದ್ದೇನು? ಇದು ಲೋಕದಲ್ಲಿ ಇರುವಂಥದ್ದು. ಒಬ್ಬ ಗರ್ಭಿಣಿ ಸ್ತ್ರೀ ಸಕಾಲದಲ್ಲಿ ಹೊತ್ತ ಗರ್ಭವನ್ನು ಹೆರ್ತಾಳೆ. ಇದು ಲೋಕದಲ್ಲಿ ಕಾಣುವಂತಹ ವಾಸ್ತವ ಸಂಗತಿ. ಹಾಗೆಯೇ ಆಯಿತು. ಪಾಜಕ ಕ್ಷೇತ್ರದಲ್ಲಿ ನಡಿಲಾಯ ಭಟ್ರ ಪತ್ನಿ ಅವಳು ಹೊತ್ತ ಗರ್ಭವನ್ನು ಪ್ರಸವಿಸಿದ್ಲು, ಹೆತ್ತಳು. ಇದಿಷ್ಟು ಮನುಷ್ಯ ಲೋಕದಲ್ಲಿ ಎಲ್ಲರೂ ಸುದ್ದಿ ಮಾತಾಡಿಕೊಳ್ಳುವ ಹಾಗೆ ಆ ಮಾತಾಡಿಕೊಳ್ಳುವಂತೆ ಆದ ಘಟನೆ. ಆದರೆ ಅದಕ್ಕೆ ಮತ್ತೊಂದು ಆಧ್ಯಾತ್ಮಿಕ ಕಾರಣ ಇದೆ. ಆ ಆಧ್ಯಾತ್ಮಿಕ ಹಿನ್ನೆಲೆ ಏನು? ಆ ಸ್ತ್ರೀ ಪುತ್ರ ಪ್ರಸವಿಸಿ ಒಳ್ಳೆ ಪುತ್ರನನ್ನ ಪ್ರಸವಿಸಿದಾಳೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಹೀಗೆ. ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವರ ಸಭೆ, ವಿರಿಂಚಿ ಸಭೆ, ಸತ್ಯಲೋಕದಲ್ಲಿರುವಂತಹ ವಿರಿಂಚಿ ಸಭೆ, ಅಲ್ಲಿ ಮುಖ್ಯಪ್ರಾಣ ದೇವರು ಇರ್ತಾರೆ. ರುಜುದೇವತೆಗಳೇ ಆಗಿರುವಂತಹ ಮುಖ್ಯಪ್ರಾಣ ದೇವರು ಇರುವಂಥವ್ರು. ಅವರು ಸತ್ಯಲೋಕದಿಂದ ನೇರ ಭೂಮಿಗೆ ಬಂದಿಳಿದ್ರು. ಭೂಮಿಗೆ ಬಂದಿಳಿದು ನೇರವಾಗಿ ಆ ಉಡುಪಿ ರೂಪ್ಯ ಪೀಠಪುರ ಅಂದ್ರೆ ರಜತ ಪೀಠಪುರ ಉಡುಪಿ, ಅಲ್ಲಿಗೆ ನೇರವಾಗಿ ಬಂದಿಳಿದವರು. ಸತ್ಯಲೋಕದಿಂದ ಉಡುಪಿಗೆ ನೇರವಾಗಿ ಬಂದಿಳಿದವರು ಮುಖ್ಯಪ್ರಾಣ ದೇವರು. ಆ ರಜತ ಪೀಠಪುರದಲ್ಲಿ ಅನಂತೇಶ್ವರ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರು. ಅನಂತೇಶ್ವರ ದೇವರ ಸನ್ನಿಧಿಗೆ ಹೋದ್ರು. ಅಲ್ಲಿರುವಂತಹ ವಿಷ್ಣುಂ ಪ್ರಣಮ್ಯ ಆ ಅನಂತೇಶ್ವರನಾಗಿರುವಂತಹ ವಿಷ್ಣುವನ್ನ ನೋಡಿ ನಮಸ್ಕಾರ ಮಾಡಿದ್ರು. ಆ ಹರಿಯ ಅಪ್ಪಣೆಯ ಪ್ರಕಾರವಾಗಿ ಅವರಿಗೆ ಅವತಾರ ಮಾಡಬೇಕು ಅಂತಾಗಿತ್ತು. ಹೌದಾ? ಹಿಂದೆ ಹೇಳಿದ್ದೇವೆ. ವಿಷ್ಣುವಿನ ಅಪ್ಪಣೆಯ ಪ್ರಕಾರವಾಗಿ ಮುಖ್ಯಪ್ರಾಣ ದೇವರು ಭೂಮಿಯಲ್ಲಿ ಅವತಾರ ಮಾಡ್ತೇನೆ ಅಂತ ಆ ವಿಷ್ಣುವಿನ ಅಪ್ಪಣೆಯ ಪ್ರಕಾರ ಅವತಾರ ಮಾಡೋದು ನೀವು ಪೂರ್ವ ನಿಶ್ಚಿತವೇ. ಸಕಾಲ ಬರಬೇಕು, ಕಾಲ ಬಂದಿದೆ ಈಗ. ಆ ನಡಿಲಾಯ ಭಟ್ಟರ ಪತ್ನಿ ಅವಳು ಮಗನನ್ನು ಪಡೆಯುವ ಸಂದರ್ಭ, ಪ್ರಸವಿಸುವ ಸಂದರ್ಭ. ಮುಖ್ಯಪ್ರಾಣ ದೇವರು ಸತ್ಯಲೋಕದಿಂದ ಉಡುಪಿಯ ನೇರವಾಗಿ ಅನಂತೇಶ್ವರ ದೇವಸ್ಥಾನದಲ್ಲೇ ಬಂದಿಳಿದು ಅನಂತೇಶ್ವರ ಸನ್ನಿಧಿಗೆ ಹೋಗಿ ಅಲ್ಲಿರುವಂತಹ ಅನಂತೇಶ್ವರ ರೂಪನಾದ ವಿಷ್ಣುವನ್ನ ಪ್ರಣಮ್ಯ ನಮಿಸಿದರು. ಆ ನಂತರದಲ್ಲಿ ನಡಿಲಾಯ ಭಟ್ರ ಮನೆ ಇರುವುದೆಲ್ಲಿ? ಪಾಜಕ ಕ್ಷೇತ್ರ. ಸೀದಾ ಪಾಜಕ ಕ್ಷೇತ್ರಕ್ಕೆ ಹೋಗಿ ಭಟ್ಟರ ಮನೆಗೆ ಹೋಗಿ ಅವರ ಮನೆಯನ್ನ ಪ್ರವೇಶ ಮಾಡಿದರು. ಅಲ್ಲಿಯೇ ಆ ಸ್ತ್ರೀ ಇರುವಂಥದ್ದು. ಅವಳ ಗರ್ಭಿಣಿಯಾದ ಸ್ತ್ರೀ ಅವಳಿಗೆ ಪ್ರಸವಿಸ್ಬೇಕು. ಅವಳು ಪ್ರಸವಿಸುವ ಸಂದರ್ಭದಲ್ಲಿ ಮುಖ್ಯಪ್ರಾಣ ದೇವರು ಅಲ್ಲಿ ಹೋಗಿ ಆ ದೇಹವನ್ನು ಪ್ರವೇಶ ಮಾಡ್ತಾರೆ. ಅಂದ್ರೆ ಆ 32 ಸಲ್ಲಕ್ಷಣೋಪೇತವಾದಂತಹ ಶಿಶುವಿನಲ್ಲಿ ಮುಖ್ಯಪ್ರಾಣ ದೇವರ ಪ್ರವೇಶ ಆಗಿದೆ. ಅಂದ್ರೆ ಆ ರೀತಿ 32 ಲಕ್ಷಣೋಪೇತವಾದಂತಹ ದಿವ್ಯ ದೇಹ, ಕಾಣಲಿಕ್ಕೆ ಮಾನುಷ ದೇಹ, ಆದರೆ ಅದು 32 ಲಕ್ಷಣಗಳಿಂದ ಸುಲಕ್ಷಣಗಳಿಂದ ಕೂಡಿರುವಂಥದ್ದು. ಅಲ್ಲಿ ಮುಖ್ಯಪ್ರಾಣ ದೇವರಲ್ಲದೆ ರುಜುದೇವತೆಗಳಲ್ಲದೆ ಮತ್ತೆ ಯಾರೋ ಸಾಮಾನ್ಯರು ಅಲ್ಲಿ ಅಂತಹ ದೇಹದಲ್ಲಿ ವಾಸಿಸ್ಲಿಕ್ಕೆ ಶಕ್ಯ ಇಲ್ಲ. ಹಾಗಾಗಿ ಮುಖ್ಯಪ್ರಾಣ ದೇವರು ಆ ದೇಹದಲ್ಲಿ ಪ್ರವೇಶಿಸ್ತಾರೆ. ಹೀಗೆ ಮುಖ್ಯಪ್ರಾಣ ದೇವರನ್ನೇ ತನ್ನ ಮಗನನ್ನಾಗಿ ಆ ನಡಿಲಾಯ ಭಟ್ಟರ ಪತ್ನಿ ಪ್ರಸವಿಸಿದಳು ಎನ್ನುವಂತಹ ವಿಷಯ. ಇಲ್ಲಿ ಲೋಕನಿಯಮದಂತೆ ಗರ್ಭಿಣಿ ಮಗುವನ್ನ ಪ್ರಸವಿಸಿದ್ದು ಲೋಕವಾರ್ತೆ. ಆದರೆ ಮುಖ್ಯಪ್ರಾಣ ದೇವರು ಸತ್ಯಲೋಕದಿಂದ ಅಲ್ಲ ಅನಂತೇಶ್ವರ ಸನ್ನಿಧಿಗೆ ಬಂದು ಇಳಿದದ್ದು, ಅನಂತೇಶ್ವರ ದೇವರನ್ನ, ಅನಂತೇಶ್ವರ ರೂಪದಲ್ಲಿರುವಂತಹ ವಿಷ್ಣುವನ್ನ ಪ್ರಣಮ್ಯ ನಮಸ್ಕಾರ ಮಾಡಿದ್ದು, ನಂತರ ಪಾಜಕ ಕ್ಷೇತ್ರಕ್ಕೆ ಅಲ್ಲಿ ನಡಿಲಾಯ ಭಟ್ರ ಮನೆಗೆ ಹೋದದ್ದು. ಅಲ್ಲಿ ಆ ನಡಿಲಾಯ ಭಟ್ಟರ ಪತ್ನಿಯ ಗರ್ಭ ಸೇರಿ ಅವರ ಮಗನಾಗಿ, ಅವಳ ಮಗನಾಗಿ, ಆ ದಂಪತಿಗಳ ಮಗನಾಗಿ ಅವತರಿಸಿದ್ದು. ಇವೆಲ್ಲವೂ ದೇವತಾ ವ್ಯಾಪಾರ. ಹೀಗೆ 2 ಅಂಶಗಳನ್ನು ಕೂಡ ನಾವು ಮನಗಾಣಬೇಕು.
ಅದನ್ನಿಲ್ಲಿ ನಮಗೆ ನಾರಾಯಣ ಪಂಡಿತಾಚಾರ್ಯರು ನಿರೂಪಿಸಿದ್ದಾರೆ. 24 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.